ಸಾಲ ಕೊಟ್ಟಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಅವ್ರ ಮನೆ ಹತ್ರ ನಿಂತ್ಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ಕೇಳೋ ಹಾಗೆ ಜೋರಾಗಿ ಬೈದು ಮಾನ ಮರ್ಯಾದೆ ತೆಗೆದು ಅವ್ರಿಗೆ ಊರು ಬಿಡಿಸೋ ಕೆಲಸವನ್ನು ಮಾಡಿ, ಆಗ ಊರು ಬಿಟ್ಟು ಹೋದಾಗಲೂ ಕೂಡ ಅಲ್ಲೂ ಕೂಡ ಹುಡ್ಕೊಂಡು ಹೋಗಿ ಅವ್ರಿಗೆ ಹಿಂಸೆ ಕೊಟ್ಟು ಸಾಲ ಕಟ್ಟು ಅಂತ ಏನಾದರೂ ಧಮಕಿ ಹಾಕೋದು, ದೌರ್ಜನ್ಯ ಮಾಡುತ್ತದೆ, ಅವ್ರಿಗೆ ಹಿಂಸೆ ಕೊಡೋದನ್ನು ಮಾಡಿದ್ರೆ ಮಾತ್ರ ನಾವು ಯಾವ ಕಾರಣಕ್ಕೂ ಸುಮ್ಮನೆ ಇರಲ್ಲ. ರಾಜಕಾರಣಿಗಳು ಸುಮ್ಮನೆ ಇರ್ಬೋದು, ಅಧಿಕಾರಿಗಳು ಸುಮ್ಮನೆ ಇರ್ಬೋದು, ನಾವು ಯಾವತ್ತು ಮಾಧ್ಯಮದ್ರು ಸುಮ್ಮನೆ ಇರಲ್ಲ. ಇದೊಂದು ರೆವಲ್ಯೂಷನ್ ಅಂತಲೇ ನಾನು ತೆಗೆದುಕೊಂಡಿದ್ದೀನಿ. ಯಾಕೆಂದರೆ ಪ್ರತಿನಿತ್ಯ ನಾನು ತೊಗೊಳ್ತಾ ಇರೋಂಥದ್ದು ನೂರಾರು ಫೋನ್ ಕಾಲ್ಸು. ಎಷ್ಟೋ ಜನಕ್ಕೆ ನಾನು ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ, ಎಷ್ಟೋ ಜನ ಫೋನ್ ನಂಬರ್ ರಿಸೀವ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ. ಯಾರೋ ಒಂದು ಅದೃಷ್ಟ ಒಂದು 10 ಜನಗಳದ್ದು ನಮಗೆ ಸಿಗ್ತಾ ಇದ್ದಾರೆ ಮಾತಾಡೋಕ್ಕೆ. ಆದರೆ ಮ್ಯಾಕ್ಸಿಮಮ್ ಧರ್ಮಸ್ಥಳ ಸಂಘದಿಂದ, ಸಂಸ್ಥೆಯಿಂದ, ಧರ್ಮಸ್ಥಳ ಏನು ಸಂಘ ಇದೆ ಸಾಲ ಕೊಟ್ಟಿದ್ದಾರೆ ಅವರಿಂದ ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗ್ತಿರೋಂಥ ಜನ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಅನ್ನುವಂಥದ್ದು ನಾನು ಕಾಲ್ ರಿಸೀವ್ ಮಾಡ್ಕೊಂಡಾಗ ಗೊತ್ತಾಯಿತು. ನೋಡಿ, ಸಾಲ ತೊಗೊಳ್ಳೋದು ತಪ್ಪಲ್ಲ, ಆದರೆ ನೀವು ಕಟ್ಟಿರೋಂಥ ಸಾಲಕ್ಕೆ ನೀವು ಲೆಕ್ಕ ಕೇಳದೇ ಇದೆಯಲ್ಲ, ಅದು ದೊಡ್ಡ ತಪ್ಪು. ಲೆಕ್ಕ ಕೇಳಿದಿರಾ ಯಾವತ್ತಾದರೂ ನಿಮ್ಮ ಸಾಲಕ್ಕೆ? ಇನ್ನು ಮೇಲೆ ಶುರುವಾಗಿದೆ ಲೆಕ್ಕ ಕೇಳುವಂಥ ಕ್ರಾಂತಿ ಶುರುವಾಗಿದೆ. ನೀವು ಕೊಟ್ಟಿರುವಂಥ ನೀವು ತೊಗೊಂಡಿರುವಂಥ ಸಾಲಕ್ಕೆ ಲೆಕ್ಕ ಕೇಳೋದಕ್ಕೆ ಶುರುವಾಗಿದೆ. ಬ್ಯಾಂಕ್ ಅಕೌಂಟಬಿಲಿಟಿನ ಕೊಡೋದಕ್ಕೆ ಹೇಳಿ ಅವರಿಗೆ. ನಿಮ್ಮ ಹತ್ರ ಪ್ರತಿ ವಾರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಯಾವುದೇ ಕೆಂಪು ಚೀಟಿ ಹಳದಿ ಚೀಟಿ ಅಂತ ಕೊಡ್ತಾರಲ್ಲ, ಅದು ಲೆಕ್ಕ ಅಲ್ಲ. ನೀವು ಪ್ರತಿದಿನ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಳೋದಲ್ಲ ಹಣ, ಅದು ಯಾವ ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಆಗ್ತಾ ಇದೆ. ನೀವು ಹಣ ತೊಗೊಂಡಿದ್ರೆ ಇದು ಯಾವ ಹಣ, ಇಂಟ್ರೆಸ್ಟ್ ತೊಗೊಂಡಿದ್ರೆ ಇದು ಎಷ್ಟು % ಇಂಟ್ರೆಸ್ಟು, ಇನ್ಶೂರೆನ್ಸ್ ತೊಗೊಂಡಿದ್ರೆ ಈ ಇನ್ಶೂರೆನ್ಸ್ ಎಷ್ಟು ರೂಪಾಯಿನ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ, PRK ಅಂತ ಹಣ ತೊಗೊಂಡಿದ್ರೆ PRKಗೆ ಎಷ್ಟು ದುಡ್ಡು ಇಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಎಂಟ್ರಿ ಆಗುತ್ತೆ ಎಲ್ಲಿ ಬ್ಯಾಂಕ್ನಲ್ಲಿ. ಆ ಬ್ಯಾಂಕ್ನಲ್ಲಿ ನೀವು ಸ್ಟೇಟ್ಮೆಂಟನ್ನು ತಗೊಳ್ಳಿ. ಬ್ಯಾಂಕ್ನಲ್ಲಿ ನಿಮ್ಮ ಹೆಸರು ಒಂದು ಸ್ಟೇಟ್ಮೆಂಟ್ ಇದೆಯಾ ಅಲ್ಲಿ, ಅದನ್ನು ಫಸ್ಟ್ ಚೆಕ್ ಮಾಡಿಸಿ. ನಿಮ್ಮ ಇಷ್ಟೂ ಸಂಘದ ಏನಾದರೂ ಪಾಸ್ಬುಕ್ಕಲ್ಲಿದೆಯಾ ಅದನ್ನು ನೋಡಿ. ನಿಮಗೆ ಅವರು ಕೊಡಲ್ಲ ಅನ್ನೋದೇ ಆದರೆ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ, ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ. ಇವತ್ತು ಎಷ್ಟೋ ಜನ ಮಾತಾಡ್ತಾ ಹೇಳ್ತಾಯಿದ್ರು, ಸರ್ ನಾವು ಕಟ್ಟಿದ್ದೀವಿ ದುಡ್ಡು, ಇನ್ನೂ ಜಾಸ್ತಿ ಕಟ್ಟು ಅಂತ ಹೇಳ್ತಾ ಇದ್ದಾರೆ, ನಮ್ಮ ಆಲ್ರೆಡಿ ಮುಗಿದೋಗಿದೆ ದುಡ್ಡು ಅಂತ ಹೇಳ್ತಾ ಇದ್ದಾರೆ. ನಾವು ಕಟ್ಟೋಕ್ಕೂ ಕೂಡ ರೆಡಿ ಆಗಿದ್ದೀವಿ, ಆದರೆ ನಮಗೆ ಲೆಕ್ಕನೇ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವತ್ತೂ ಕೂಡ ಸುಳ್ಳು ಆಗಲ್ಲ. ಅಥವಾ ಇವತ್ತು ಕೂತ್ಕೊಂಡು ಎಲ್ಲ ಟೈಪ್ ಮಾಡಿಬಿಟ್ಟು 10 ವರ್ಷದಲ್ಲೇ ಎಂಟ್ರಿ ಮಾಡೋಕ್ಕೆ ಸಾಧ್ಯನೂ ಅಲ್ಲ. ಬ್ರಹ್ಮ ಬಂದರೂ ಕೂಡ ಅದು ಸಾಧ್ಯ ಆಗಲ್ಲ. ಅದರಿಂದಾಗಿ ನೀವೇನು 8, 10, 15 ವರ್ಷದಿಂದ ಕಟ್ತಾ ಬಂದಿದ್ದೀರಾ, ಎಲ್ಲವೂ ಕೂಡ ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿರಬೇಕು. ನಿಮ್ಮ ಹೆಸರು ಒಂದು ಅಕೌಂಟ್ ಇರಬೇಕು, ಅಲ್ಲೊಂದು ಪಾಸ್ಬುಕ್ ಕೂಡ ಇರಬೇಕು. ಆ ಪಾಸ್ಬುಕ್ಕನ್ನ ನೀವು ಕೇಳಿ, ಆ ಅಕೌಂಟ್ ಸ್ಟೇಟ್ಮೆಂಟನ್ನು ನೀವು ಕೇಳಿ. ಅಲ್ಲಿವರೆಗೂ ದುಡ್ಡು ಕಟ್ಟೋಕ್ಕೆ ಹೋಗಬೇಡಿ. ಸಾಲ ಕೊಟ್ಟಿದ್ದಾರೆ ನಿಮ್ಮ ಸಮಸ್ಯೆಗೆ, ಸತ್ಯ ಒಪ್ಕೊಳ್ತೀನಿ, ಖುಷಿ ಆಯಿತು. ಆದರೆ ಸಾಲ ಕೊಟ್ಟಿದ್ದೀನಿ ಅಂತ ಒಂದು ರೀಸನ್ಗೋಸ್ಕರ ಹಿಂಸೆ ಕೊಡೋದು, ಅವ್ರಿಗೆ ಲೆಕ್ಕನೇ ಕೊಡದೇ ಇರೋದು ಮಾತ್ರ ಅದು ತುಂಬಾ ತಪ್ಪಾಗುತ್ತೆ. ಕೇಳಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಕೆಲ ಹೆಣ್ಮಕ್ಳು, ಬೀದಿಲಿ ನಿಂತ್ಕೊಂಡು ಗುಂಪು ಕಟ್ಕೊಂಡು ಮಾತಾಡ್ತೀರ ನೀವೆಲ್ಲ. ಹೆಣ್ಮಕ್ಳು ಇದೇನಾ ನೀವು ಮಾಡೋದು? ನಿಮಗೆ ಮುಂದೆ ಸಾಲ ಸಿಗುತ್ತೆ ಅಂತ ಇನ್ಯಾವನೊಬ್ಬ ಅಕೌಂಟಬಿಲಿಟಿ ಕೇಳಿದ್ರೆ, ಅವನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ರೆ ಅವ್ರಿಗೆ ಬೈತೀರ ನೀವು ಮನೆ ಮುಂದೆ ನಿಂತ್ಕೊಂಡು. ನೀವು ಪ್ರತಿಯೊಬ್ಬರು ಈಗ ಜಾಣರಾಗಿದ್ದಾರೆ, ಒಬ್ಬೊಬ್ಬರು ವೀಡಿಯೋ ರೆಕಾರ್ಡ್ಗಳು ಮಾಡ್ಕೋತಾ ಇದ್ದಾರೆ. ಯಾರು ಮನೆ ಹತ್ರ ಬಂದು ದೌರ್ಜನ್ಯ ಮಾಡ್ತಾರೋ ಅವ್ರದ್ದು ವೀಡಿಯೋ ರೆಕಾರ್ಡ್ ಮಾಡಿ ಕಳಿಸಿ, ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಅದೇನಾಗುತ್ತೋ ಆಗಲಿ, ನಮ್ಮ ಮೇಲೆ ಡಿಫಾಮೇಷನ್ ಆಗ್ತಾರಾ ಹಾಕ್ಕೊಳ್ಳಿ, ಅವರು ಚಾನಲ್ ಬಂದ್ ಮಾಡಿಸ್ತಾರಾ ಮಾಡ್ಕೊಳ್ಳಿ, ನನಗೆ ತೊಂದರೆ ಕೊಡ್ತಾರಾ ಕೊಟ್ಕೊಳ್ಳಿ. ಸಾವಿರಾರು ಜನ ಹೆಣ್ಣು ಮಕ್ಕಳು ಕಾಲ್ ಮಾಡಿ ನನಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾರೆ, ಸರ್ ನಿಮ್ಮಿಂದ ನಮಗೆ ಧೈರ್ಯ ಬಂದಿದೆ, ನಿಮ್ಮಿಂದ ನಾವು ಲೆಕ್ಕ ಕೇಳ್ತಾ ಇದ್ದೀವಿ, ನಾವು ಇಷ್ಟು ದಿನ ಗೊತ್ತಿಲ್ಲದೇ ಸುಮ್ಮನೆ ದುಡ್ಡೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಈಗ ನೋಡಿ, ಇಲ್ಲೊಬ್ಬ ಹುಡುಗನೂ ಕೂಡ ಅಷ್ಟೇ ಬ್ಯಾಂಕ್ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ. ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಸಂಪೂರ್ಣ ವರದಿನೂ ಕೂಡ ನಾನು ನೆಕ್ಸ್ಟ್ ನಿಮಗೆ ಎಪಿಸೋಡ್ ವೈಸಲ್ಲಿ ಕೂಡ ಕೊಡ್ತೀನಿ. ಇಲ್ಲಿ ನೋಡಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಬ್ಯಾಂಕ್ನಲ್ಲಿ SBI ಬ್ಯಾಂಕ್ನಲ್ಲಿ ಇವರ ಖಾತೆಯಲ್ಲಿ ಆಗಿರುವಂಥ ಟ್ರಾನ್ಸಾಕ್ಷನ್ಗಳು. ಇದೀಗ ನಮ್ಮ ಸಂಘದ ಸ್ಟೇಟ್ಮೆಂಟು. ನಾನು ಈ ಒಂದು ಪೇಜಿಯ ಬಗ್ಗೆ ಮಾತಾಡ್ತೀನಿ. ಅಂದರೆ ಇಲ್ಲಿ ನೋಡ್ಬೋದು, ಇದು ನಮ್ಮ ಸಂಘದ ಸ್ಟೇಟ್ಮೆಂಟ್. ಬ್ಯಾಂಕ್ ಸೀಲ್ ಮತ್ತು ಸಿಗ್ನೇಚರ್ ಇದೆ. ಇದು ಈ ಒಂದು ಪೇಜಿಯ ಬಗ್ಗೆ, ಅಂದರೆ ಇದರಲ್ಲಿ ತುಂಬ ಪೇಜ್ ಇದೆ ನೋಡ್ಬೋದು. ಅಂದರೆ ನಾನು ಈ ತುಂಬ ಪೇಜಿಯ ಬಗ್ಗೆ ಮಾತಾಡಲ್ಲ, ಕೇವಲ ಇದು ಒಂದೇ ಒಂದು ಪೇಜಿಯ ಬಗ್ಗೆ ನಾನು ಮಾತಾಡ್ತೀನಿ. ನೋಡಬಹುದು, ಈ ಒಂದು ಪೇಜಿಯ ಬಗ್ಗೆ ನೋಡೋಣ. ಸುವಿಧಾ ಕಲೆಕ್ಷನ್ 2/2/2022ಕ್ಕೆ ನಾವು 8,000 ರೂಪಾಯಿಯನ್ನು ಸಂಘಕ್ಕೆ ಕಟ್ಟಿರುತ್ತೇವೆ. ನೋಡ್ಬೋದು, XKDRDPS ಸೀಲ್ ವಿತ್ ಸಿಗ್ನೇಚರ್ ಇದೆ. ಇದನ್ನು 4/2/2022ಕ್ಕೆ ಬ್ಯಾಂಕಿಗೆ ಕ್ರೆಡಿಟ್ ಮಾಡಿದ್ದಾರೆ 8,000 ರೂಪಾಯಿಯನ್ನು ನೋಡಬಹುದು. ಆಮೇಲೆ ಬರುವ ವಾರ, ಅಂದರೆ ನೆಕ್ಸ್ಟ್ ವಾರದಲ್ಲಿ ನಾವು ಎಷ್ಟು ಕಟ್ಟಿದ್ದೇವೆ ಅಂತ ನೋಡೋಣ. ನೆಕ್ಸ್ಟ್ ವಾರದಲ್ಲಿ ನಾವು 9/2/2022ಕ್ಕೆ 7,730 ರೂಪಾಯಿಯನ್ನು ನಾವು ಸಂಘದಲ್ಲಿ ಕಟ್ಟಿದ್ದೇವೆ. ನೋಡ್ಬೋದು, ಸೀಲ್ ವಿತ್ ಸಿಗ್ನೇಚರ್ ಇದೆ. ಅದು ಇಲ್ಲಿ ಕ್ರೆಡಿಟ್ ಮಾಡಿದ್ದಾರೆ ಅಂದರೆ ನೋಡ್ಬೋದು, 15/2/2022ಕ್ಕೆ
7,730 ಕ್ರೆಡಿಟ್ ಮಾಡಿದ್ದಾರೆ. ನೋಡಿ, ಇದರ ಮಧ್ಯದಲ್ಲಿ 8/2/2022 ಇಲ್ಲಿ 6 ಸಾರಿ ತಾವು ನೋಡ್ಬೋದು, 6 ಸಾರಿ ಬೈ ಸ್ಯಾಲ್ರಿ ಅಂತ ಕ್ರೆಡಿಟ್ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂದರೆ 57,280, 4,660, 14,189, 6,400, 5,840, 6,630 ರೂಪಾಯಿಯನ್ನು ಇವರು ಬೈ ಸ್ಯಾಲ್ರಿ ಅಂತ ಆ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ. ಅಂದರೆ ಒಂದೇ ದಿನದಲ್ಲಿ ಒಟ್ಟು 6 ಬಾರಿ ಒಟ್ಟು 94,999 ರೂಪಾಯಿಯನ್ನು ಅದಕ್ಕೆ ಕ್ರೆಡಿಟ್ ಮಾಡಿದ್ದಾರೆ. ಅದಕ್ಕೆ ಕಾರಣವನ್ನೇ ಕೊಟ್ಟಿಲ್ಲ ಅವರು. ನಾವು ಕೇಳುವಾಗ ಯಾವುದೇ ಕಾರಣ ಕೊಟ್ಟಿಲ್ಲ. ಇದು ಇಲ್ಲಿ ಬೈ ಸ್ಯಾಲ್ರಿ ಅಂತಲೇ ಇದೆ. ಅಂದರೆ ನಮಗೆ ಸಂಬಳ ರೀತಿಯಲ್ಲಿ ಇವರು ಅದನ್ನು ಅದಕ್ಕೆ ಕ್ರೆಡಿಟ್ ಮಾಡಿದ್ದಾರೆ ಆ ಅಕೌಂಟಿಗೆ. ತಾವು ನೋಡ್ಬೋದು, ಇದು ಸೀಲ್, ಇದು ಬ್ಯಾಂಕ್ ಸ್ಟೇಟ್ಮೆಂಟ್. ಇಷ್ಟು ದಾಖಲೆ ಇದ್ದರೂ ಇದನ್ನು ಫೇಕ್ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಕೂಡ ಇದೆ, ಇದರಲ್ಲಿ ತುಂಬ ಇದೆ. ಅಂದರೆ ನೀನೊಬ್ಬರು ಹೇಳ್ತಿದ್ರು ಪಿಂಕ್ ರಶೀದಿ ಎಲ್ಲ ಇದೆ ಅಂತ. ಅದರ ಕೂಡ ಮಾಹಿತಿ ಈ ಎಲ್ಲ ಪೇಜಲ್ಲಿ ಇದೆ, ನಮಗೆ ಕೊಡಬಹುದು. ಇಲ್ಲಿ ಸೀಲ್ ವಿತ್ ಸಿಗ್ನೇಚರ್ ಇದೆ, ನೋಡಬಹುದು. ಯಾರೇ ಹಾಗಾದರೆ ಅನುಮಾನ ಇದ್ದರೆ ಇದರ ಬಗ್ಗೆ ನೇರ ಬಂದು ನಮಗೆ ಮಾತಾಡಬಹುದು. ಎಸ್, ನೋಡಿದ್ರಲ್ವಾ? ನೀವು ಕೂಡ ಇದೇ ರೀತಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಿ. ಪ್ರತಿ ವಾರ ಕಟ್ತಾ ಇರೋದಕ್ಕೆ ಪ್ರತಿ ವಾರ ಎಷ್ಟೆಷ್ಟು ಡೆಪಾಸಿಟ್ ಆಗ್ತಾ ಇದೆ ಆ ಬ್ಯಾಂಕ್ನಲ್ಲಿ ಇರುವಂಥದ್ದು ಸ್ಟೇಟ್ಮೆಂಟನ್ನು ನೀವು ತೊಗೊಳ್ಳಿ. ತೊಗೊಂಡು ನನಗೆ ಕಾಲ್ ಮಾಡಿ. ಹಾಗೆ ಯಾರ್ಯಾರು ಧರ್ಮಸ್ಥಳ ಸಂಘದಲ್ಲಿ ಸರ್ ಯಾವುದೂ ಮೋಸ ಇಲ್ಲ, ಪಕ್ಕಾ ಲೆಕ್ಕ ಇದೆ ಅನ್ನೋರು ಕೂಡ ನಿಮ್ಮ ಹೆಸರಲ್ಲೂ ಕೂಡ ಸ್ಟೇಟ್ಮೆಂಟ್ ಇದೆಯಾ, ಈ ಥರ ಬ್ಯಾಂಕಲ್ಲಿ ಅಕೌಂಟ್ ಇದೆಯಾ, ನಿಮ್ಮ ಗ್ರೂಪ್ ಹೆಸರಿನಲ್ಲಿ ಕೂಡ ಈ ಥರ ಒಂದು ಅಕೌಂಟ್ ಇದೆಯಾ, ಅಲ್ಲಿ ಎಷ್ಟೆಷ್ಟು ಡೆಪಾಸಿಟ್ ಆಗ್ತಿದೆ, ಇನ್ಶೂರೆನ್ಸ್ ಅಮೌಂಟ್ನ ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ದುಡ್ಡು ಈ ವಾರ ಬಂತು, ಮುಂದಿನ ವಾರ ಆ ದುಡ್ಡು ಬಂದಾಗ ಅದಕ್ಕೆ ಎಷ್ಟು % ಬಡ್ಡಿ ಹಾಕಿ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲವೂ ಕೂಡ ಬೇಕು. ಈಗ ನೀವು ಮಾಮೂಲಿ ಬ್ಯಾಂಕಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಏನು ಸ್ಟೇಟ್ಮೆಂಟ್ ತೊಗೋತೀರಾ, ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಆ ಥರ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ಏನು ನಡೀತಾ ಇದೆ ಅಲ್ಲೂ ಕೂಡ ತೊಗೊಳ್ಳಿ.